ಈ ವಿಡಿಯೋದಲ್ಲಿ ನಾವು ಸ್ಲೋಪ್ ಆಫ್ ಲೈನ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡ್ತಾ ಇದ್ದೀವಿ ಯೂಸಿಂಗ್ ಇನ್ಕ್ಲೈನೇಷನ್ ಆಫ್ ದ ಲೈನ್ ಮತ್ತು ಯೂಸಿಂಗ್ ದ ಕೋಆರ್ಡಿನೇಟ್ಸ್ ಆಫ್ ದ ಲೈನ್. ಮೊದಲೇದಾಗಿ ಇನ್ಕ್ಲೈನೇಷನ್ ಅಂತ ಹೇಳಿದ್ರೆ ಏನೋ, ಇದು ನಿಮ್ಮ ಲೈನು, ಇದು ನಿಮ್ಮ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು, ದಿಸ್ ಇಸ್ ಯುವರ್ ಪಾಸಿಟಿವ್ ಡೈರೆಕ್ಷನ್ ಆಫ್ ದ ಎಕ್ಸ್ ಆಕ್ಸಿಸ್ ಈ ಕಡೆ. ಸೊ ದ ಆ್ಯಂಗಲ್ ಮೇಡ್ ಬಿಟ್ವೀನ್ ದಿಸ್ ಟು ಈಸ್ ಯುವರ್ ಇನ್ಕ್ಲೈನೇಷನ್ ಆಫ್ ಅ ಲೈನ್. ಸರಿನಾ? ಸೊ ಇದನ್ನು ಹೇಗೆ ಕಂಡುಹಿಡಿಯೋದು? ಮೊದಲೇದಾಗಿ ಸ್ಲೋಪ್ ಅಂತ ಹೇಳಿದ್ರೆ ಏನೋ, ಸ್ಲೋಪ್ ಅಂತ ಹೇಳಿದ್ರೆ ರೈಸ್ ಬೈ ರನ್, ಆಯಿತಾ? So that is delta V, that is the change along the vertical divided by change along the horizontal. So this is delta Y by delta X. Alva? So change along the vertical and change along the Y axis, change along the X axis. So ಇವಾಗ ಇದನ್ನು ಈ ಚಿತ್ರದಲ್ಲಿ ಬಿಡಿಸ್ತಾ ಇದ್ದೀನಿ. ಸೊ ಚೇಂಜ್ ಅಲಾಂಗ್ ದ Y axis ಅಂತ ಹೇಳಿದ್ರೆ ಇದು, ಮತ್ತು ಚೇಂಜ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್ ಅಂದರೆ ಇದು, ದಟ್ ಈಸ್ ಯುವರ್ ರನ್. ಚೇಂಜ್ ಅಲಾಂಗ್ ದ ವೈ ಆ್ಯಕ್ಸಿಸ್ ಅಂತ ಹೇಳಿದ್ರೆ ದಿಸ್ ಇಸ್ ಯುವರ್ ರೈಸ್. ವಿತ್ ರೆಸ್ಪೆಕ್ಟ್ ಟು ಥೀಟಾ ಕಡೆಯಿಂದ ನೋಡ್ತು ಅಂತ ಹೇಳಿದ್ರೆ ಇದೇನಾಗುತ್ತೆ, ಇದು ಆಪೋಸಿಟ್ ಆ್ಯಂಗಲ್ ಆಗುತ್ತೆ. ಇದೇನಾಗುತ್ತೆ, ಇದು ಅಡ್ಜಸೆಂಟ್ ಆ್ಯಂಗಲ್ ಸೈಡ್ ಆಗುತ್ತೆ ಅಲ್ವಾ? ಇದು 90 ಡಿಗ್ರಿ. ವಿತ್ ರೆಸ್ಪೆಕ್ಟ್ ಟು ಥೀಟಾ ದಿಸ್ ಈಸ್ ಆಪೋಸಿಟ್ ಸೈಡು, ದಿಸ್ ಈಸ್ ಅಡ್ಜಸೆಂಟ್ ಸೈಡು. ಮತ್ತಿವಾಗ ಈ ಫಾರ್ಮದಲ್ಲಿ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ, ಸೊ ಸ್ಲೋಪ್ ಆಫ್ ದ ಲೈನ್ ಇಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಎಲ್ಲಿ ನೋಡ್ತೀವಿ ಇದನ್ನು ಅಲ್ವಾ, ಟ್ರಿಗ್ನೋಮೆಟ್ರಿಲಿ. ಸೊ ದಿಸ್ ಇಸ್ ಈಕ್ವಲ್ ಟು ಹೌದು ಟ್ಯಾನ್ ಥೀಟಾ. ದೇರ್ ಫೋರ್ ದ ಸ್ಲೋಪ್ ಆಫ್ ಅ ಲೈನ್ ಇಸ್ ನಥಿಂಗ್ ಬಟ್ ಟ್ಯಾನ್ ಆಫ್ ಥೀಟಾ. ಸರಿನಾ? ನೆಕ್ಸ್ಟು ಯೂಸಿಂಗ್ ದ ಕೋಆರ್ಡಿನೇಟ್ಸ್. ಯಾವುದೊಂದು ಲೈನ್ ಇದೆ, ಆ ಲೈನಿನ ಕೋಆರ್ಡಿನೇಟ್ಸ್ ಗೊತ್ತು ಅಂತ ಹೇಳಿದ್ರೆ ಈ ಪಾಯಿಂಟ್ ಇನ್ಫಾರ್ಮೇಷನ್ ಗೊತ್ತು, ಈ ಪಾಯಿಂಟ್ ಇನ್ಫಾರ್ಮೇಷನ್ ಗೊತ್ತು. ಸೊ ಎಕ್ಸಾಂಪಲು x1 y1 ಅಂತ ತೊಗೊಳೋಣ, ಇದನ್ನು ಇದು x2 y2 ಅಂತ ತೊಗೊಳೋಣ. ಸೊ ಇದೊಂದೆರಡು ಲೈನ್ ಬಿಡಿಸ್ತೀನಿ ಇದೆ, ಸ್ವಲ್ಪ ಅಡ್ಡ ಕ್ಲೀನಾಗಿ ಬಿಡಿಸ್ಬೇಕು. ಉದ್ದದ ಈ ಥರ ಬರುತ್ತೆ. ಹಾಂ, ಈ ಭಾಗ ರನ್ ಆಗುತ್ತೆ, ಈ ಭಾಗ ರೈಸ್ ಆಗುತ್ತೆ. ಇದೇ ಕಂಡುಹಿಡಿತೀವಿ ನಾವು. ದಿಸ್ ಇಸ್ ನಥಿಂಗ್ ಬಟ್ x2 ಮೈನಸ್ x1 ಅಲ್ವಾ? ಇದೆಲ್ಲ ಮೊದಲೇ ನೀವು ಕಲ್ತಿದ್ದೀರಾ ಇಂಥ ವಿಷಯಗಳೆಲ್ಲ. ಅದೇ ಇದು y2 ಮೈನಸ್ y1. ಸೊ ಸ್ಲೋಪ್ ಹೇಗೆ ಕಂಡುಹಿಡಿತೀವಿ ನಾವು? ಬೈ ಡಿವೈಡಿಂಗ್ ರೈಸ್ ಬೈ ರನ್. ಸೊ ಇಲ್ಲಿ ರೈಸ್ ಏನಾಗ್ತಾ ಇದೆ, ಇಲ್ಲಿ ರೈಸ್ ಇಸ್ y2 ಮೈನಸ್ y1. ರನ್ ಏನಾಗ್ತಾಯಿದೆ x2 ಮೈನಸ್ x1. ಸೊ ಬೇಸಿಕಲಿ ಸ್ಲೋಪ್ ಬಂದು ರೈಸ್ ಬೈ ರನ್ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಸೊ ದಿಸ್ ಇಸ್ ನಥಿಂಗ್ ಬಟ್ ಚೇಂಜ್ ಅಲಾಂಗ್ ದ y ಡಿವೈಡ್ ಬೈ ಚೇಂಜ್ ಅಲಾಂಗ್ ದ x ಅಷ್ಟೇ. ಸೊ ಇದನ್ನು ಫಾರ್ಮ್ಲಿ ಐ ಆಮ್ ಇಂಟ್ರಡ್ಯೂಸಿಂಗ್ ಇಟ್. ಇವೆಲ್ಲ ಬರ್ಕೊಬೇಕು ನೀವು, ಇದನ್ನೆಲ್ಲ ಉಪಯೋಗಿಸ್ತೀವಿ.